ಕನಕಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದ ಡಾಕ್ಟರ್ ಶೋಭಾ ಅವರನ್ನು ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯ ಉಪನಿರ್ದೇಶಕಿಯಾಗಿ ನೇಮಕ ಮಾಡಲಾಗಿದೆ. ಕನಕಪುರ ತಾಲೂಕಿನ ಬೂಹಳ್ಳಿ ಗ್ರಾಮದ ನಿವಾಸಿಯಾದ ಡಾಕ್ಟರ್ ಮಧುಶಂಕರ್ ಅವರ ಪತ್ನಿಯಾಗಿ ಮತ್ತು ಬೂಹಳ್ಳಿ ಗ್ರಾಮದ ಸೊಸೆಯಾಗಿರುವ ಡಾಕ್ಟರ್ ಶೋಭಾರವರಿಗೆ ಈ ಹುದ್ದೆ ದೊರಕಿರುವುದು ಸಂತಸವಾಗಿದೆ ಎಂದು ಗ್ರಾಮಸ್ಥರು ಡಾಕ್ಟರ್ ಶೋಭಾ ದಂಪತಿಗಳಿಗೆ ಅಭಿನಂದನೆ ಸಲ್ಲಿಸಿದರು. ಗ್ರಾಮದ ಮುಖಂಡರಾದ ಬೂಹಳ್ಳಿ ಉಮೇಶ್ ಅವರು ಡಾಕ್ಟರ್ ಶೋಭಾ ಅವರಿಗೆ ಸನ್ಮಾನಿಸಿದರು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಶೋಭಾ ಅವರು, ಸರ್ಕಾರ ನನಗೆ ನೀಡಿರುವ ಕೆಲಸವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುತ್ತೇನೆ. ಮುಂದಿನ 7.5 ವರ್ಷಗಳ ಅಧಿಕಾರದ ಅವಧಿಯಲ್ಲಿ ಜನರ ಸೇವೆಗೆ ಪ್ರಾಮಾಣಿಕವಾಗಿ ದುಡಿಯುತ್ತೇನೆ ಎಂದರು. ರಾಜ್ಯದಲ್ಲಿ ಹೆಣ್ಣು ಭ್ರೂಣ ಹತ್ಯೆ ತಡೆಗಟ್ಟಲು ಅಗತ್ಯ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ರೋಗಿಗಳಿಗೆ ಅಗತ್ಯವಿರುವ ಔಷಧಗಳು ದೊರೆಯುವಂತೆ ಸೂಕ್ತ ಕ್ರಮ ವಹಿಸಲಾಗುವುದು. ಗ್ರಾಮದ ಸೊಸೆಯಾಗಿ ತಾಲೂಕಿನ ಮಕ್ಕಳು ವೈದ್ಯಕೀಯ ಶಿಕ್ಷಣ ಪಡೆಯಲು ಅಗತ್ಯವಾದ ಮಾರ್ಗದರ್ಶನ ಮತ್ತು ಸಲಹೆ ನೀಡುವ ಜವಾಬ್ದಾರಿ ನನ್ನದಾಗಿದ್ದು, ನಾನು ಮತ್ತು ಡಾಕ್ಟರ್ ಮಧುಶಂಕರ್ ತಿಂಗಳಲ್ಲಿ 1 ದಿನ ಗ್ರಾಮಕ್ಕೆ ಬರುತ್ತೇವೆ. ತಾಲೂಕಿನ ಮಕ್ಕಳು ತಮಗೆ ಬೇಕಾದ ವಿಷಯಗಳ ಬಗ್ಗೆ ಮಾರ್ಗದರ್ಶನ ಮತ್ತು ಸಲಹೆ ಪಡೆಯಬಹುದು ಎಂದರು. ಮತ್ತು ತಮ್ಮ ಆರೋಗ್ಯ ಸಮಸ್ಯೆಗಳನ್ನು ನಮ್ಮ ಬಳಿ ಚರ್ಚಿಸಿ ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಳಿ ಎಂದು ತಿಳಿಸಿದರು. ಕೆಂಪೇಗೌಡ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಮಧುಶಂಕರ್ ಮಾತನಾಡಿ, ಈಗ ಕೆಂಪೇಗೌಡ ಆಸ್ಪತ್ರೆಯಲ್ಲಿ ಆಯುಷ್ಮಾನ್ ಭಾರತ್ ಮತ್ತು ಯಶಸ್ವಿನಿ ಯೋಜನೆಗಳ ಅಡಿಯಲ್ಲಿ ಚಿಕಿತ್ಸೆ ನೀಡಲು ಅಗತ್ಯ ಕ್ರಮ ಜಾರಿಗೊಳಿಸಲಾಗಿದ್ದು, ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ಉಚಿತ ಚಿಕಿತ್ಸೆ ನೀಡಲಾಗುವುದು. ಸಾರ್ವಜನಿಕರು ಇದನ್ನು ಸದುಪಯೋಗಪಡಿಸಿಕೊಳ್ಳಿ ಎಂದು ತಿಳಿಸಿದರು. ಉಪನಿರ್ದೇಶಕಿಯಾಗಿ ನೇಮಕವಾಗಲು ಸಹಕರಿಸಿದ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಮತ್ತು ಮಾಜಿ ಸಂಸದರಾದ ಡಿ.ಕೆ. ಸುರೇಶ್ ಅವರಿಗೆ ಡಾಕ್ಟರ್ ಶೋಭಾರವರು ಕೃತಜ್ಞತೆ ಸಲ್ಲಿಸಿದರು. ನಮ್ಮ ಗ್ರಾಮದ ಸೊಸೆಯಾದಂಥ ಡಾಕ್ಟರ್ ಮಧುಶಂಕರ್ ಅವರ ಧರ್ಮಪತ್ನಿ ಡಾಕ್ಟರ್ ಶೋಭಾರವರು ಈ ವೈದ್ಯಕೀಯ ವೃತ್ತಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು, ಈಗ ಅವ್ರನ್ನ ಸರ್ಕಾರ ಪರಿಗಣಿಸಿ ಉಪನಿರ್ದೇಶಕರಾಗಿ ರಾಜ್ಯ ವ್ಯಾಪ್ತಿಗೆ ಹುದ್ದೆಯನ್ನು ನೀಡಿದ್ದಾರೆ. ಅದಕ್ಕೂ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಆಶೀರ್ವಾದ ಸಹ ಇದುವರೆಗೂ ಒಂದು ಹುದ್ದೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಗ್ರಾಮದಲ್ಲಿ ಅವ್ರ ಹೆಸರು ಜೊತೆಗೆ ನಮ್ಮ ಗ್ರಾಮದ ಹೆಸರು ಸಹ ಓಡೋದ್ರಿಂದ ನಾವಿವತ್ತು ಹೆಚ್ಚಿನ ಇದರಲ್ಲಿ ಒಂದು ಅವರಿಗೆ ಸನ್ಮಾನ ಕಾರ್ಯಕ್ರಮ ಮಾಡಬೇಕು ಅಂತ ಇಟ್ಕೊಂಡಿದ್ದು. ಆ ಕಾರ್ಯಕ್ರಮ ಇವತ್ತು ನಮ್ಮ ಗ್ರಾಮದಲ್ಲಿ ಸಡನ್ನಾಗಿ ಯಾರು ನಮ್ಮ ಸ್ನೇಹಿತರೊಬ್ಬರು ತೀರ್ಕೊಳ್ಳಾಗಿ ಆ ಕಾರ್ಯಕ್ರಮನ ಸಿಂಪಲ್ಲಾಗಿ ಮಾಡಿ ಮತ್ತೆ ಹೋಬಳಿ ಮಟ್ಟದಲ್ಲಿ ಮಾಡುವಂಥ ಒಂದು ಯೋಚನೆಯನ್ನು ಮಾಡ್ಕೊಂಡು ಮೊದಲು ನಮ್ಮ ಗ್ರಾಮದ ಮಟ್ಟದಲ್ಲಿ ಮಾಡುವ, ಅವರು ಗ್ರಾಮದಕ್ಕೆ ಹೆಸರಿನ ಜೊತೆಗೆ ಈ ಸೇವೆ ಮಾಡಿ ಇನ್ನೂ ಹೆಚ್ಚಿನ ಒಂದು ಹೆಸರು ಪಡ್ಕೊಳ್ಳಿ ಅಂತ ಹೇಳ್ತಾ ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ಅವ್ರ ಯಜಮಾನರಾದಂಥ ಮಧುಶಂಕರ್ ಅವರು ಡಾಕ್ಟ್ರಾಗಿ ಅವರು ನಮ್ಮ ಕೆಂಪೇಗೌಡದಲ್ಲಿ MS ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ಬಂದಿರ್ತಕ್ಕಂಥ ನಮ್ಮೆಲ್ಲ ಪತ್ರಕರ್ತರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಬಂದಿರ್ತಕ್ಕಂಥ ನಮ್ಮ ಗ್ರಾಮಸ್ಥರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಗ್ರಾಮದಲ್ಲಿ ನಮಗೊಂದು ಖುಷಿ, ಒಬ್ಬ ನಮ್ಮ ಗ್ರಾಮದ ಒಂದು ಸೊಸೆ, ನಮ್ಮ ಊರಿನ ಒಬ್ಬ ಮಗಳು ಒಬ್ಬ ರಾಜ್ಯ ಮಟ್ಟದಲ್ಲಿ ಸೇವೆ ಮಾಡುವಂಥ ಒಂದು ಸೇವೆ ಅವ್ರಿಗೆ ಅವಕಾಶ ಸಿಕ್ಕಿದೆ. 7 ವರ್ಷದ ಇನ್ನು 7 ವರ್ಷ ಅವ್ರಿಗೆ ಸೇವೆ ಮಾಡುವಂಥ ಹುದ್ದೆ ಇದೆ. ಈ ಬೂಹಳ್ಳಿ ಗ್ರಾಮ ಹಿಂದೆಲ್ಲ ಹೆಸರು ಪಡೆದಿದ್ದು, ಈಗ ಒಂದು ಏನೋ ಈ ಥರ ಒಂದು ಹೆಸರು ಪಡೀಲಿ. ಅವ್ರಿಗೆ ನಮ್ಮ ಗ್ರಾಮ ದೇವತೆಗಳು, ಅವ್ರ ಕುಲದೇವರು, ಮನೆದೇವರೆಲ್ಲ ನಮ್ಮ ಗ್ರಾಮದ ಎಲ್ಲ ಜನರ ಆಶೀರ್ವಾದ ಅವ್ರ ತಲೆ ಮೇಲೆ ಇರಲಿ. ಅವರು ಹೆಚ್ಚಿನ ಸೇವೆ ಮಾಡಿ ನಮ್ಮ ಗ್ರಾಮಕ್ಕೆ ಒಳ್ಳೆಯ ಹೆಸರು ತರಲಿ. ಇಲ್ಲಿವರೆಗೆ ನಾವು ಮಧುಶಂಕರ್ MP ಶೋಭಾ ಡಾಕ್ಟ್ರು ಅಂತ ಕರೀತಿದ್ದು, ಈಗ ನಾವಿನ್ನು ಶೋಭಾ ಡಾಕ್ಟ್ರ್ ಯಜಮಾನ್ರು ಮಧುಶಂಕರ್ ಈಗ ಅವರಿಬ್ಬರು ಒಂದು ಒಳ್ಳೆಯ ಸೇವೆ ಮಾಡ್ತಾವ್ರೆ. ಭಗವಂತ ಅವ್ರಿಗೂ ಸ್ವಲ್ಪ ಆಯುಸ್ಸು ಆರೋಗ್ಯ ಹೆಚ್ಚಿನ ಸೇವೆ ಕೊಡಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ಹಾಗೆ ಮೇಡಮು ಫಸ್ಟ್ ಮಧುಶಂಕರ್ ಮಾತಾಡಲಿ, ಆಮೇಲೆ ಮೇಡಮ್ ಅವ್ರ ಅನಿಸಿಕೆನ ಒಂದು 4 ಮಾತಾಡಲಿ ಅಂತ ನಾನು ಕೇಳ್ಬೇಕು. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು MBBS ಮುಗಿದ ಮೇಲೆ ಸುಮಾರು 3 ವರ್ಷ ಸಾತ್ನೂರಲ್ಲೇ ಕೆಲಸ ಮಾಡಿದೆ.
ಆಮೇಲೆ ಗೌರ್ಮೆಂಟ್ ಸರ್ವಿಸ್ ಹೋದೆ. ಅದಾದ ನಂತರ ನನ್ನ ಉನ್ನತ ವ್ಯಾಸಂಗ MS ಮಾಡಿದ್ಮೇಲೆ ಕೆಂಪೇಗೌಡ ಮೆಡಿಕಲ್ ಕಾಲೇಜಲ್ಲಿ ಸುಮಾರು 25 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ಜೊತೆಗೆ ಅವಾಗಿಂದ ಬಂದ್ರೂ ನಮ್ಮೂರನ್ನ ನಾವು ಯಾವತ್ತೂ ಬಿಟ್ಕೊಟ್ಟಿಲ್ಲ. ಶನಿವಾರ ಆಯಿತು ಅಂದರೆ ನನಗೆ ಈ ಕಡೆ ಎಳಿತಾ ಇರುತ್ತೆ. ಎಲ್ಲರಿಗೂ ಗೊತ್ತು, ಶನಿವಾರ ಭಾನುವಾರ ಇಲ್ಲೇ ಇರ್ತೀನಿ. ನಮ್ಮ ಊರಿನಲ್ಲಿರೋ ಜನಕ್ಕೆ ಏನು ನನ್ನ ಕಡೆಯಿಂದ ಆರೋಗ್ಯ ಇದರಲ್ಲಿರ್ಬೋದು, ಏನೇ ನಮ್ಮ ಕೈಲಾಗೋ ಸಹಾಯ ಎಲ್ಲ ಮಾಡ್ಕೊತ ಬಂದಿದ್ವಿ. ಆ ದೇವರ ದಯದಿಂದ ಹಾಗೂ ನನ್ನ ತಂದೆ ತಾಯಿಗಳ ತಾಯಂದಿರ ಆಶೀರ್ವಾದದಿಂದ ಇಷ್ಟು ಬೆಳೆಯೋಕ್ಕೆ ಸಹಾಯ ಆಯಿತು. ನಮ್ಮ ತಂದೆಯವರು ಇಂಜಿನಿಯರ್ ಆಗಿದ್ದು ಈ ಊರಲ್ಲಿ ತುಂಬ ಎಲ್ಲ ನಿಮಗೆಲ್ಲ ಗೊತ್ತಿದೆ ಅವರು ಯಾವ ರೀತಿ ಇದ್ದಾರೆ ಅಂತ. ಅವ್ರು ಏನು ಮಾಡಿದ್ದಾರೆ ಅದನ್ನು ಉಳಿಸ್ಕೊಂಡು ನಮ್ಮ ಜನಾಂಗಕ್ಕೆ, ನಮ್ಮ ಇವ್ರಿಗೆ ಎಲ್ಲ ನೋಡ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಿದ್ದೀನಿ. ಕೆಂಪೇಗೌಡದಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆದಮೇಲೆ ಇನ್ನೂ ಒಂದು ಬಲ ಬಂದಿದೆ ನನಗೆ. ಎಲ್ಲರಿಗೂ ಆರೋಗ್ಯ ಇದರಲ್ಲಿ ಯಾರೇ ನಮ್ಮ ಕಡೆಯಿಂದ ಬಂದು ಯಾವುದೇ ಸ್ಕೀಮ್ಗಳಲ್ಲಿ ಬಂದರು ಇದೆಲ್ಲ ನೋಡಿ ಮಾಡ್ತಾ ಇದ್ದೀನಿ. ಉಮೇಶ್ ಅಣ್ಣವರು ನಮಗೆ ತುಂಬ ಧೈರ್ಯ ತುಂಬ್ತಾರೆ. ಜೊತೆಗೆ ನಾನಲ್ಲಿದ್ದೀನಿ ಅಂತ ತಾನೇ ನನ್ನನ್ನು ಬಂದು ಕೇಳೋದೆಲ್ಲರೂ ಅಲ್ಲಿಗೆ ಬಂದವರು. ಇಲ್ಲೇ ಇದ್ರೆ ನಾನೇನು ಮಾಡಿಲ್ಲ ಅಂದರೆ ಅದು ತಪ್ಪಾಗ್ತದೆ. ಆ ದೃಷ್ಟಿಯಿಂದ ಎಲ್ಲರಿಗೂ ಸಹಾಯ ಮಾಡೋದು ಮಾಡ್ತಾ ಇದ್ದೀನಿ. ಈಗ ನನ್ನ ಹೆಂಡತಿ ಸುಮಾರು ಒಂದು ಗೌರ್ಮೆಂಟ್ ಸರ್ವಿಸಲ್ಲೇ ಅವಳು PG ಎಲ್ಲ ಮಾಡಿದ್ಮೇಲೆ ಸುಮಾರು 25 ವರ್ಷ ಸರ್ವಿಸ್ ಕೊಟ್ಟಿದ್ದಾಳೆ. ಅದನ್ನು ಪರಿಗಣಿಸಿ ಈಗ ಅವಳಿಗೆ ಉಪನಿರ್ದೇಶಕರಾಗಿ ಇದು ಮಾಡಿದ್ದಾರೆ. ಅವಳು ಗೈನಕಾಲಜಿಸ್ಟ್. ಅದೇ ವಿಚಾರದಲ್ಲಿ PCPNDT ಆಮೇಲೆ ಮೆಡಿಕಲ್ ಆ್ಯಕ್ಟ್ಸ್, ವೈದ್ಯಕೀಯ ಕಾಯ್ದೆ ಕಾನೂನುಗಳು ಇದರಲ್ಲೇ ಅವಳಿಗೆ ಉಪನಿರ್ದೇಶಕರು ಮಾಡಿರೋದ್ರಿಂದ ರಾಜ್ಯ ವ್ಯಾಪ್ತಿ ಅದರ ಕಾರ್ಯ ಇರ್ತದೆ. ಅದನ್ನು ಇಂಪ್ಲಿಮೆಂಟ್ ಮಾಡಿ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಒಳ್ಳೆ ಹೆಸರು ತರುವಂಥರ ಕೆಲಸ ಮಾಡ್ತಾರೆ ಅಂತ ನಾನು ಇದು ಮಾಡ್ತೀನಿ. ನಾನು ತುಂಬ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಪ್ರಮೋಷನ್ ಆಗಿ ಡೆಪ್ಟಿ ಡೈರೆಕ್ಟರ್ ಆಗಿ ಆಯ್ಕೆ ಆಗಿದ್ದಾರೆ ಶೋಭಾ ಡಾಕ್ಟ್ರು. ಅವರು ಮಾತಾಡಬೇಕು ಅಂತ ನಮ್ಮ ಇಲ್ಲಿವರೆಗೂ ಅವರೆಲ್ಲೂ ಮಾತಾಡಲಿಲ್ಲ. ಇವತ್ತು ಗ್ರಾಮದ ಜನವರು ಹೊಸಬರೇ ಕಾಣ್ತಾರೆ. ಯಾಕೆಂದರೆ ಇಲ್ಲಿ ಬಂದಾಗ ಕೆಲವೇ ಮಂದಿ ನೋಡ್ಕೊಂಡು ಹೋಗ್ತಿರು. ಗ್ರಾಮದ ಪರವಾಗಿ ಅವರ ಸೇವೆ ಬಗ್ಗೆ ಒಂದು ನಾಲ್ಕು ಮಾತಾಡಬೇಕು ಅಂತ ನಾವು ಎಲ್ಲರಿಗೂ ನನ್ನ ನಮಸ್ಕಾರಗಳು. ಎಲ್ಲ ಗಣ್ಯರಿಗೂ, ಉಮೇಶ್ ಅಣ್ಣ, ನಾನು ಬಂದಿರೋ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನನ್ನ ನಮಸ್ಕಾರ. ಇಲ್ಲಿಗೆ ಸನ್ಮಾನಕ್ಕೆ ಅಂತ ಕರೆದಿದ್ದೀರಲ್ಲ, ಭಾಳ ಖುಷಿಯಾಯಿತು. ಇಷ್ಟು ವರ್ಷ ನಾನು ಹೆರಿಗೆ ಡಾಕ್ಟ್ರಾಗಿ ಕೆಲಸ ಮಾಡಿದ್ದೆ. 28 ವರ್ಷ ಮಾಡಿದ್ದೀನಿ. ಈಗ ಪ್ರಮೋಷನ್ ಸಿಕ್ಕಿ ರಾಜ್ಯ ಮಟ್ಟದಲ್ಲಿ ಇದು ಒಂದು ಪೋಸ್ಟಿಂಗ್ಸು. ಅಂದರೆ ನಿಮ್ಗೆ ಹೆಂಗೆ ಹೇಳಬೇಕಂತ ಗೊತ್ತಿಲ್ಲ. ಈಗ ನನಗೆ ಕೊಟ್ಟಿರೋ ಪೋಸ್ಟಿಂಗ್ಸ್ ಹೆಂಗಿದೆ ಅಂದರೆ, ನನಗೆ ಕೊಟ್ಟಿರೋ ಗೌರ್ಮೆಂಟ್ ಸರ್ಕಾರದ ಕೆಲಸ ಹೇಗಿದೆ ಅಂದರೆ, ಎಲ್ಲ ಹಾಸ್ಪಿಟ್ಲ್ಗಳು ಕರೆಕ್ಟಾಗಿ ವರ್ಕ್ ಮಾಡ್ತಿದ್ಯಾ, ಡಾಕ್ಟರ್ಸ್ಗಳು ಏನೇನು ಇನ್ಸ್ಟ್ರೂಮೆಂಟ್ಸ್ ಅಂದರೆ ಒಂದು ರೋಗಿ ಬಂದಾಗ ಅವ್ರಿಗೆ ನೋಡಲಿಕ್ಕೆ ಎಲ್ಲ ಥರದ ಇನ್ಸ್ಟ್ರೂಮೆಂಟ್ಸ್ ಇಟ್ಕೊಂಡಿದ್ದಾರೆ, ಫೆಸಿಲಿಟಿ ಇದೆಯಾ. ಈಗ ನಮ್ಮ ಸಾಹೇಬ್ರೆ ಹೇಳಿದ್ರು, ಯಾರೋ ಒಂದು ಲೂಸ್ ಮೋಷನ್ ಬಂದಿದ್ರು, ಒಂದು ಟ್ಯಾಬ್ಲೆಟ್ ಇಲ್ಲ ಅಂತ ಹೇಳಿ ದಯಾನಂದ ಸಾಗರಕ್ಕೆ ಕಳಿಸಿದ್ರು. ಆ ಥರ ಎಲ್ಲ ಇರೋಂಗಿಲ್ಲ. ಆ್ಯಕ್ಚುಲಿ ಪ್ರತಿಯೊಂದು ಸಣ್ಣ ಕ್ಲಿನಿಕ್ ಓಪನ್ ಮಾಡಿದಾಗ್ಲೂ ಬೇಸಿಕ್ ಅಂದರೆ ಒಂದು ಸಣ್ಣ ಪುಟ್ಟ ರೋಗಗಳಿಗೆ ಟ್ರೀಟ್ಮೆಂಟ್ ಕೊಟ್ಟು ಆ ಪೇಷಂಟ್ನ ಮುಂದಕ್ಕೆ ಕಳಿಸೋವಷ್ಟು ಶಕ್ತಿ ಎಲ್ಲ ಡಾಕ್ಟರ್ಸ್ಗೂ ಇರಬೇಕು. ಅದನ್ನು ನೋಡ್ಕೊಳ್ಳೋ ಅಂಥ ಜವಾಬ್ದಾರಿನ, ಒಂದು ಸಣ್ಣ ಜವಾಬ್ದಾರಿನ ಗೌರ್ಮೆಂಟ್ ನನಗೆ ಕೊಟ್ಟಿರೋದು. ಅರ್ಥ ಆಯ್ತಾ? ಇದು ಬಿಟ್ಟರೆ ಸ್ಕ್ಯಾನಿಂಗ್ಗಳು ಅದು ಇದು ಎಷ್ಟೋ ಸ್ಕ್ಯಾನಿಂಗ್ಗಳಲ್ಲಿ ಗೊತ್ತಲ್ಲ, ಮಂಡ್ಯದಲ್ಲಿ ನಡೆದಿದೆ, ನಿಮ್ಗಳಿಗೆಲ್ಲ ಗೊತ್ತು. ಹೆಣ್ಣು ಭ್ರೂಣ ಹತ್ಯೆ. ಇವತ್ತು ನಮ್ಮ ತಂದೆ ತಾಯಿ ಮನೆಯಲ್ಲಿ ಹೇಳಬೇಕಂದ್ರೆ, ನಾನು ನಮ್ಮ ತಂದೆಗೆ 4ನೇ ಮಗಳಾಗ್ತೀನಿ. ಅಂದರೆ ನಮ್ಮ ತಂದೆಗೆ ನಾನು ಒಬ್ಬಳೇ ಮಗಳಿರೋದು, ಬಟ್ ತಂಗಿದಿರು 3 ಜನ ಇದ್ದರು. 3 ಜನ ತಂಗಿದಿರ್ದು ಜವಾಬ್ದಾರಿ ನಮ್ಮ ತಂದೆಗಿತ್ತು. ಮೊದಲನೇ ಹೆಣ್ಮಗಳು ನಾನಾದೆ. ನನ್ನನ್ನೇನಾರ ಬೇಡ ಅಂತ ಅಂದಿದ್ರೆ ಅವತ್ತು ಈ ದೇಹ ಇಲ್ಲಿಗೆ ಇರ್ತಾನೆ ಇರಲಿಲ್ಲ. ಅದಕ್ಕೆ ಹೇಳ್ತೀನಿ, ಹೆಣ್ಮಗು ಅಂತ ಮಾತ್ರ
ಯಾರೂ ಸ್ಕ್ಯಾನಿಂಗಲ್ಲಿ ನೋಡಿಬಿಟ್ಟು ತೆಗಿಯೋದೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಅದಕ್ಕೋಸ್ಕರನೇ ಆ ಪೋಸ್ಟೇ ನನಗೆ ಆ್ಯಕ್ಚುಲಿ ಇರೋದು. ಯಾರು ಆ ಥರ ಸ್ಕ್ಯಾನಿಂಗ್ ಮಾಡಿ ತೆಗಿತೀನಿ ಅಂತಾರೆ ಅವ್ರನ್ನ ಹಿಡಿದು ಅವರು ಶಿಕ್ಷಿಸುವಂಥ ಕೆಲಸನ ನನಗೆ ಗೌರ್ಮೆಂಟ್ ವಹಿಸಿರೋದು. ಈಗ ಎಲ್ಲರ ಮನೆ ಹೆಣ್ಮಕ್ಳುಗಳು ಚೆನ್ನಾಗಿ ಓದಿದ್ರೆ ಯಾವ ಲೆವೆಲಲ್ಲಿ ಇರ್ತೀವಿ ಅಂತ ಈಗಿನ ಎಲ್ಲರಿಗೂ ಗೊತ್ತಿದೆ, ನಾನೇನು ಹೇಳೋದೇ ಬೇಡ. ಎಷ್ಟು ಜನ ಗಂಡು ಮಕ್ಳಿಗೆ ಮದುವೆ ಆಗಿಲ್ಲ, ಹೆಣ್ಗಳು ಸಿಗ್ತಾ ಇಲ್ಲ, ಈಗಂತೂ ಹುಡ್ಕಾಡ್ತಿದ್ದಾರೆ. ಈಗ ಈ ಕಾರಣ ಇಷ್ಟೇನೆ. ನನಗೆ ಗೊತ್ತಿರೋಂಗೆ 28-29 ವರ್ಷದಿಂದ ನಾನು ಕೆಲಸ ಮಾಡ್ತಿರೋದು. ಎಷ್ಟು ಜನಕ್ಕೆ ನಂಗೆ ಹೆಣ್ಮಗು ಬೇಡ ಏನು ಮಾಡ್ತಾರೆ ಹೆಣ್ಮಕ್ಳುಗಳು? ಹೆಣ್ಮಕ್ಳು ಇಲ್ದಲೇ ಇದ್ರೆ ಯಾವ ಕೆಲಸಗಳು ಆಗಲ್ಲ. ತಾಯಿ ಇಲ್ಲದೆ ಕೆಲಸ ಆಗಲ್ಲ, ಹೆಂಡತಿ ಇಲ್ಲದೆ ಕೆಲಸ ಆಗಲ್ಲ, ಅಣ್ಣಂದಿರಿಗೆ ತಂಗಿ ಅಕ್ಕಂದರ ಇಲ್ಲದೆ ಕೆಲಸ ಆಗೋದಿಲ್ಲ. ಬಟ್ ಸ್ಟಿಲ್ ಹೆಣ್ಣು ಬೇಡ ಅಂತಾರೆ. ಈಗ ಒಂಚೂರು ಕಡಿಮೆ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಹೆಣ್ಮಕ್ಳಿದ್ದಷ್ಟು ಮನೆ ಮುಂದುವರಿಯುತ್ತೆ. ನಿಮ್ಮ ಮನೇಲೇ ಲೆಕ್ಕ ತಗೊಳ್ಳಿ, ನೀವು ಹೆಂಗಸ್ರಿಲ್ಲ ಅಂದರೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾ? ಯಾವ ಡಾಕ್ಟರ್ಸು ನಾನು ಹೇಳ್ತಾ ಇದ್ದೀನಿ, ಅಥವಾ ಯಾವ ಜನಗಳು ಕೂಡ ಹೋಗಿ ಡಾಕ್ಟರ್ ಹತ್ರ ಕೇಳಬೇಡಿ. ಕೇಳೋದು ತಪ್ಪು, ಅವ್ರು ಮಾಡೋದು ತಪ್ಪು. ನಿಮ್ಗೇನಾದರೂ ಆ ಥರ ಗಮನಕ್ಕೆ ಬಂದರೆ, ನನ್ನ ಪಕ್ಕದ ಮನೆಯವ್ರು ಕೇಳ್ತಿದ್ದಾರೆ ಅಂತ ಬಂದರೂ ನನಗೆ ಹೇಳಿ. ನನ್ನ ಫೋನ್ ನಂಬರ್ ಅಂತೂ ಬೇಕಾದ್ರೆ ಇಲ್ಲೇ ಹಾಕ್ಬಿಟ್ಟಿರ್ತೀನಿ. ಆ ಥರದವ್ರನ್ನ ಯಾರು ಅವಕಾಶನೇ ಕೊಡಬಾರ್ದು. ಇದು ಒಂದು ಸಣ್ಣ ಜವಾಬ್ದಾರಿನ ನನಗೆ ಸರ್ಕಾರ ನನಗೆ ವಹಿಸಿರೋದು ಅಷ್ಟೇ. ಇದನ್ನು ತುಂಬ ದೊಡ್ಡ ಕೆಲಸ ಏನಲ್ಲ ನನಗೆ. ಆದರೆ ನಿಮ್ಗಳ ಸಹಕಾರ ಇದ್ದರೆ ಅಂಥವ್ರನ್ನ ಸದೆ ಬಡಿಬೋದು. ಸೊ ಹೆಣ್ಣು ಗಂಡು ಈಕ್ವಾಲಿಟಿ ಎಲ್ಲದರಲ್ಲೂ. ಅದನ್ನು ಎಲ್ಲರೂ ತಿಳ್ಕೊಂಬಿಟ್ರೆ ಐ ಥಿಂಕ್ ನನಗೆ ಈ ಪೋಸ್ಟಿಗೆ ಕೆಲಸನೇ ಇಲ್ಲ ಅನ್ಸುತ್ತೆ. ಇಷ್ಟು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೀನಿ. ಅದೇ ಈಗ ನಾನು ಮೇಯ್ನಾಗಿ ನನ್ನ ಜಾಬು ಅದೇನೆ. ಮಂಡ್ಯದಲ್ಲಿ ಆ ತೋಟದಲ್ಲೆಲ್ಲ ಮಾಡಿದಾರಂತಲ್ಲ, ನಿಮ್ಗೆ ಯಾರಿಗೆ ಆ ಥರದ ನ್ಯೂಸ್ ಬಂದರೂ ಕೂಡ ನನಗೆ ಕೊಡ್ಬೋದು. ಅದೊಂದೇ ಅಲ್ಲ, ನಿಮ್ಗೆ ಏನಾದರೂ ತೊಂದರೆಗಳಿದ್ರು ಹೇಳಿ, ನಾನು ಸಾಧ್ಯವಾದಷ್ಟು ಟ್ರೀಟ್ಮೆಂಟ್ ಕೊಡಿಸ್ತೀನಿ. ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಈಗಲೂ. ಅಕಸ್ಮಾತ್ ನಾನು ಬ್ಯುಸಿ ಮಧ್ಯೆ ಏನಾದರೂ ಫೋನ್ ಎತ್ತಲಿಲ್ಲ ಅಥವಾ ಇನ್ನೊಂದೇನೋ ತೊಂದರೆ ಆಗಿದೆ ಅಂದರೆ ಕ್ಷಮಿಸಿ. ಹೆಣ್ಣು ಮಕ್ಕಳಿಗೆ ಏನಾಗಿತ್ತು ನನಗೆ ಫೋನ್ ಮಾಡಿ ಬಂದ್ಬಿಡಿ. ಹಾಂ, ನಮ್ಮ ಗ್ರಾಮದವ್ರಲ್ಲ, ನಮ್ಮ ಗ್ರಾಮದವ್ರ ಎಲ್ಲದಕ್ಕೂ ಎಲ್ಲರಿಗೂ ಆದ್ಯತೆ ಕೊಡ್ತೀನಿ. ಸ್ವಲ್ಪ ನಮ್ಮ ಗ್ರಾಮದವ್ರಿಗೆ ಜಾಸ್ತಿ ಕೊಡ್ಬೋದು. ನಮ್ಮ ಗ್ರಾಮದವ್ರಿಗೆ ಜಾಸ್ತಿ ಕೊಡ್ತೀನಿ. ನಿಮ್ಗೆ ಏನೇ ತೊಂದರೆ ಆದ್ರೂ ದಯವಿಟ್ಟು ಬಂದು ನನ್ನ ಕೈಲಾದಷ್ಟು ಸಹಾಯನ ನಾನು ಖಂಡಿತ ಮಾಡ್ತೀನಿ. ಇಷ್ಟು ದಿವಸ ಒಂದಿತ್ತು, ಇನ್ಮೇಲೆ ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಇರುತ್ತೆ. ಆ ನಿಭಾಯಿಸೋ ಶಕ್ತಿ ನಿಮ್ಗಳಿಂದ ನನಗೆ, ನಿಮ್ಮ ಆಶೀರ್ವಾದದಿಂದ ನನಗೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಧನ್ಯವಾದ. ನಮ್ಮ ಗ್ರಾಮ ಪರವಾಗಿ ಈಗ ಡಾಕ್ಟ್ರಿಗೆ ಒಂದು ಸನ್ಮಾನ ಮಾಡ್ತಾರೆ. ಎಲ್ಲರೂ ಚಪ್ಪಾಳೆ ಮುಖೇನ ಇದು ಮಾಡಿ. ಈಗ ನಮ್ಮ ಗ್ರಾಮದವ್ರಿಗೆ ಹೆಚ್ಚಿನ ಹೇಳೋದೇನಂದ್ರೆ, ಈಗ ಡಾಕ್ಟ್ರು ಕ್ಯಾಂಪೆಗಳಲ್ಲಿ MS ಅಂದರೆ ಪೂರ್ತಿ ಜವಾಬ್ದಾರಿ ಎಲ್ಲ ಡಾಕ್ಟರ್ ಮೇಲಿದೆ. ಭಾಳ ಸಹಾಯ ಮಾಡ್ಬೋದು. ಯಾವುದೇ ಕಾಯಿಲೆ ಇರಲಿ ಇದಿರಲಿ, ಯಾರೇ ಆಗಲಿ ಹೋಗಿ ಯಾರೇನು ಪರಿಚಯ ಮಾಡ್ಕೊಂಡು ಹೋಗ್ಬೇಕಾಗಿಲ್ಲ. ನಮ್ಮಿಂದ ಇನ್ನೊಂದಿಲ್ಲ ಡೈರೆಕ್ಟಾಗಿ ಹೋಗಿ ಅವ್ರಿಗೆಲ್ಲ ನಮ್ಮೂರೆಲ್ಲ ಪರಿಚಯ ಹೋಗಿ ಸೇವೆ ಮಾಡ್ಬೋದು. ಈಗ ಮೇಳ ವ್ಯಕ್ತಿಯಿಂದ ರಾಜ್ಯ ವ್ಯಾಪ್ತಿಯಲ್ಲಿ ಏನೋ ಸಮಸ್ಯೆಗಳಿದೆ, ಸರ್ಕಾರಿ ಆಸ್ಪತ್ರೆ ಯಾವುದೇ ಆಸ್ಪತ್ರೆಯಲ್ಲಿ ಈ ಥರ ಸಮಸ್ಯೆ ಇದ್ರೆ ಅವ್ರಿಗೆ ಹೋಗೋದು. ಹೆಣ್ಮಕ್ಳು ಹೆಚ್ಚಿನ ಕೆಲಸನ ಮೇಡಮ್ ನಂಬರ್ ಇಟ್ಕೊಳ್ಳಿ. ನಮ್ಗೆ ಆಗುವಂಥ ನಿಮ್ಗೆ ಆರೋಗ್ಯ ಸಮಸ್ಯೆ ಅಂದರೆ ಸೇವೆ ತಗೊಳ್ಳಿ. ಯಾಕೆಂದರೆ ಬೇರೆ ಕಡೆ ಇಲ್ಲ. ಈಗ ನಮ್ಮ ಕನಕಪುರದಲ್ಲಿ ಸ್ವಲ್ಪ ಆಸ್ಪತ್ರೆ ವ್ಯವಸ್ಥೆಗಳು ಸ್ವಲ್ಪ ಸರಿ, ಅದನ್ನು ಫಸ್ಟು ಸರಿ ಮಾಡೋಕ್ಕೆ ತಾವು ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ತಾ ಶೋಭಾ ಮೇಡಮ್ ಹತ್ರ ಕೇಳ್ತಾ ಬಂದಿದ್ದಂತ ಎಲ್ಲರೂ ಹೊಂದಿಸ್ತಾ ಸದನ ಮುಕ್ತಾಯ ಮಾಡ್ತಾರೆ. ಈಗ ಮಕ್ಕಳುಗಳಿಗೆ ಓದೋದಕ್ಕೆ ಸಬ್ಜೆಕ್ಟ್ ಈಗ PUC ಆದಮೇಲೆ ಏನು ತಗೋಬೇಕು ಅಂತ ಕನ್ಫ್ಯೂಷನಲ್ಲಿ ಇರ್ತೀರ ಕೆಲವರು ಹಳ್ಳಿನಲ್ಲಿ. ಸಾಧ್ಯವಾದಷ್ಟು ಒಂಚೂರು ನಮ್ಮನ್ನು ಭೇಟಿಯಾಗಿ ನನ್ಗೆ ಯಾರಿಗೆ ಗೊತ್ತಿರೋ ಪ್ರಕಾರನೇ ಸಬ್ಜೆಕ್ಟ್ಸ್ ಕೊಡೋದು. ಫಾರ್ ಎಕ್ಸಾಂಪಲ್ ನಮ್ಮ ರಘು ಮಗ ಹೋಗ್ಬಿಟ್ಟು ಬೇರೆ ಅವನಿಗೆ ಗೊತ್ತಿಲ್ಲದಲ್ಲಿ ಯಾವುದೋ ಒಂದು ಸಬ್ಜೆಕ್ಟ್ ತಗೊಂಡ್ಬಿಡ್ತಾರೆ. ಆ ಥರ ಮಾಡಕ್ ಹೋಗ್ಬೇಡಿ. ಗೈಡೆನ್ಸ್ ತುಂಬಾ ಇಂಪಾರ್ಟೆಂಟ್. ಸಂಜನಾನು ಅಷ್ಟೇ, ಅವಳು ಏನು ಓದ್ತಿದ್ದಾಳೆ ಮುಂದಕ್ಕೆ ಏನು ಮಾತೇ ಇಲ್ಲ, ಏನೋ ಒಂದು ತಗೊಂಡು ಏನೋ ಒಂದು ಓದ್ಬಿಡ್ತೀನಿ ಅಂತ. ಸಬ್ಜೆಕ್ಟ್ ನಿಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನ ಓದಿಸ್ಬೇಕು ಮಕ್ಕಳನ್ನ. ಅದು ತುಂಬ ಇಂಪಾರ್ಟೆಂಟ್. ನಾನು ಹೇಳಿದ್ದೀನಿ
ಅರ್ಥ ಆಯ್ತಾ? ಅದಕ್ಕೆ ನಮ್ಮ ಎಷ್ಟೋ ಜನ ಅವರೆಲ್ಲ ತುಂಬಾ ಚೆನ್ನಾಗಿ ಓದ್ತಾರೆ. ನನಗೆ ನೆನಪಿರೋಂಗೆ PUC ಇರ್ಬೇಕಾದ್ರೆ ನಮ್ಮ ತಾಯಿ ನಮ್ಮಮ್ಮ ಗ್ರಾಜ್ಯುಯೇಟ್, ನನ್ಗೆ 8 ಕೊಟ್ಟು ಓದಿಸೋರು. ಆದ್ರೆ ಇಲ್ಲಿ ಮಕ್ಳುಗಳು ಅವರೇ ಓದಿರ್ತಾರೆ, ತಂದೆ ತಾಯಿ ಓದಿಸೋದಿಲ್ಲ, ತಾನೇ ಓದಿರ್ತಾರೆ. ಅಂಥದ್ರಲ್ಲಿ ಅಂದ್ರೆ ಅವ್ರು ನನಗಿಂತ 100% ಬ್ರಿಲಿಯಂಟ್ಸ್. ನಾನು ಹೇಳೋ ಪ್ರಕಾರ ಇಲ್ಲಿರೋ ಮಕ್ಳುಗಳು ನನಗಿಂತ 100ರಷ್ಟು ಬ್ರಿಲಿಯಂಟ್. ಯಾವ ಲೆವೆಲ್ಗೆ ಹೋಗ್ಬೋದು ನಾವು ಒಂಚೂರು ಗೈಡೆನ್ಸ್ ಕೊಡಿ. ನಾನು 15 ಡೇಸ್ಗೆ ಒಂದ್ಸಲ ಸಾಧ್ಯವಾದ್ರೆ ಸಂಡೇಸು ನಾನು ಟೈಮ್ ಕೊಡ್ತೀನಿ. ನಾನು ಬೇಕಾದ್ರೆ ಇಲ್ಲೇ ಬರ್ತೀವಿ, ಏನೋ ನಾನು ಇಲ್ಲೇ ಬಂದ್ಬಿಟ್ಟು ಒಂದು ನಿಮ್ಮ ಮಕ್ಳುಗಳಿಗೆ ಏನು ಓದಿಸ್ಬೇಕು ಅದನ್ನ ಒಂಚೂರು ಗೈಡೆನ್ಸ್ ಕೊಡಕ್ಕೆ ಟ್ರೈ ಮಾಡ್ತೀನಿ. ಅರ್ಥ ಆಯ್ತಾ? ಒಂದ್ಸಲ ನಾನು ಕಾಲ್ ಮಾಡ್ಕೊಂಡು ನಾನು ಬರೋ ಟೈಮು ನಾನು ಯಾರಿಗಾದ್ರೂ ಹೇಳಿರ್ತೀನಿ, ಗೊತ್ತಾಗ್ದಲೇ ಇರೋರು ಬಂದು ಕೇಳ್ಕೊಳ್ಳಿ. ಎಜುಕೇಷನ್ ವೈಸಲ್ಲಿ ನಾನು ಒಂಚೂರು ಹೆಲ್ಪ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಇಷ್ಟು ದಿವಸ ನನಗೆ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಯಾತಕ್ಕೆ ಅಂದರೆ ನಾನು ಹೆರಿಗೆ ಡಾಕ್ಟರ್ ಆಗಿದ್ದೆ, ತುಂಬ ಕೆಲಸ ಇರೋದು ನನಗಲ್ಲಿ. 18 ಅವರ್ ಕೆಲಸ ಮಾಡಿದ್ದೀನಿ ಅಂತ ಅನ್ಸುತ್ತೆ. ಮೇ ಬಿ ನಿಮ್ಮ ಬಾಸ್ಗೆನೂ ಒಂದು ದಿವಸನೂ ನಾನು ಕಾಫಿ ಟೀ ಮಾಡಿಕೊಟ್ಟಿಲ್ಲ. ನಿಜ ಹೇಳ್ಬಿಡ್ತೀನಿ ನೋಡಿ, ಹೆಂಡತಿಯಾಗಿ ಏನು ಕೆಲಸನೂ ಮಾಡಿಲ್ಲ ಮನೆಯಲ್ಲಿ, ಬರೀ ಹಾಸ್ಪಿಟಲ್ ಕೆಲಸನೇ ಮಾಡ್ಕೊಂಬಂದ್ಬಿಟ್ಟೆ. ಅದು ಗೊತ್ತಿದೆ ಸುಮಾರು ಜನಕ್ಕೆ. ಅಷ್ಟೊಂದು ಬೇಡ, ಅಟ್ಲೀಸ್ಟ್ ಫ್ಯಾಮಿಲಿನೂ ಬಿಡಬಾರ್ದು, ಜಾಬು ಬಿಡಬಾರ್ದು. ಅದಕ್ಕೆ ಇನ್ಮೇಲೆ ನಾನು ಅಟ್ಲೀಸ್ಟ್ ನಾ 3ನವ್ರಿಗೆ ನಾನು ಟೈಮ್ ಕೊಡ್ತೀನಿ. ನಿಮ್ಗೆ ಏನಾದರೂ ತೊಂದರೆ ಇದ್ದು ಏನಾರು ಹೇಳ್ಸ್ಕೋಬೇಕಂದ್ರೆ ಬಂದು ನಾನು ಒಂದು ದಿವಸ ಅಪಾಯಿಂಟ್ಮೆಂಟ್ ಇರ್ತದೆ. ನಿಮ್ಗೆ ಏನಾದರೂ ಕೇಳ್ಕೋಬೇಕಂದ್ರೆ ಕೇಳಿ. ಅದು ಆರೋಗ್ಯವಾದ ಹೆಲ್ತ್ ಬಗ್ಗೆ ಆದರೂ ಪರವಾಗಿಲ್ಲ. ಅರ್ಥ ಆಯ್ತಾ? ನಿಮ್ದು ಗರ್ಭಕೋಶದ ತೊಂದರೆ ಯಾವುದಿದ್ರು ನಾನು ಇಂಥ ಕಡೆ ಹೇಳಿ ಮಾಡಿಸೋ ಕೆಪಾಸಿಟಿ ನನಗಿರುತ್ತೆ. ಅದು ಖಂಡಿತ ಮಾಡಿಸ್ಕೊಡ್ತೀನಿ. ಥ್ಯಾಂಕ್ ಯು. ಜೊತೆಗೆ ಇನ್ನೊಂದು, ನಮ್ಮ ಕೆಂಪೇಗೌಡ ಹಾಸ್ಪಿಟಲ್ಗೆ ಎಲ್ಲ ಮೊದಲು ಸ್ವಲ್ಪ ನಮ್ಮ ಆಯುಷ್ಮಾನ್ ಭಾರತ್ ಇರಲಿಲ್ಲ. ಆಯುಷ್ಮಾನ್ ಭಾರತ್ ಯಶಸ್ವಿನಿ 2 ಇದಾಗಿದೆ. ಆಯುಷ್ಮಾನ್ ಭಾರತ್ಗೆ ಸೀದಾ ಬರ್ಬೋದು, ಯಾವ ರೆಫರಲ್ ಲೆಟರ್ ತರದೇ ಇರೋ ಥರ ಮಾಡಿಸಿದ್ದೀನಿ ಗೌರ್ಮೆಂಟಿಂದ. ನಿಮ್ಮದು BPL ಕಾರ್ಡು, ಆಧಾರ್ ಕಾರ್ಡ್ ಇಟ್ಕೊಂಡು ಬಂದರೆ ಅದರಲ್ಲಿ ಏನೇನು ಲಭ್ಯ ಇದೆ ಎಲ್ಲ ಸೌಲಭ್ಯಗಳನ್ನು ನಾನು ಮಾಡಿಸ್ಕೊಡೋ ಜವಾಬ್ದಾರಿ ನಂದಿರುತ್ತೆ. ಯಾವುದಕ್ಕೂ ಇದು ಮಾಡ್ಕೋಬೇಡಿ. ಈಗ ಹೆಚ್ಚಾಗಿ ಕಣ್ಣಿನ ಆಪರೇಷನ್ಗಳು, ಈ ಗರ್ಭಕೋಶದ ಆಪರೇಷನ್ಗಳು, ಡೆಲಿವರಿಗಳು ಇವೆಲ್ಲ ಫುಲ್ ಫ್ರೀಯಾಗಿ ಮಾಡಿಸ್ಕೋಬೋದು. ಏನೇ ತೊಂದರೆ ಇದ್ರೂ ನಾನಂತೂ ವಾರಕ್ಕೆ ಒಂದ್ಸತಿ ಬಂದೇ ಬರ್ತೀನಿ. ನಮ್ಮ ಮನೆ ಬಾಗಿಲು ಯಾವತ್ತೂ ಓಪನ್ ಇರುತ್ತೆ. ಬನ್ನಿ, ನನ್ನನ್ನು ಉಪಯೋಗಿಸ್ಕೊಳ್ಳಿ. ಎಲ್ಲ ಏನಿದೆ ಆಯುಷ್ಮಾನ್ ಭಾರತಲ್ಲಿ ಏನು ಫ್ರೀಯಾಗಿ ಆಗುತ್ತೆ, ಯಶಸ್ವಿನಿಯಲ್ಲಿ ಏನು ಫ್ರೀಯಾಗಿ ಆಗುತ್ತೆ ಎಲ್ಲ ಮಾಡಿಸೋಣ. ಅದ್ರ ಜೊತೆ ಯಾವುದಾದ್ರೂ ಆ ಸ್ಕೀಮಲ್ಲಿ ಬರದೇ ಇದ್ರೂ ಕೂಡ ನನ್ನ ಸ್ವಂತ ಸಹಾಯದಿಂದ ಎಲ್ಲರಿಗೂ ಸಹಾಯ ಮಾಡಿಕೊಡ್ತೀನಿ. ನಮ್ಮ ಮುಖ್ಯ ಕಾರಣ ಇವತ್ತು ಪ್ರಮೋಷನ್ಸ್ಗೆಲ್ಲ DK ಶಿವಕುಮಾರ್ ಸಾಹೇಬರು ಮತ್ತೆ ಸುರೇಶ್ ಸಾಹೇಬರು, ಅದನ್ನ ನಾವು ಲೈಫಲ್ಲಿ ಮರೆಯೋದಿಲ್ಲ. ಒಳ್ಳೆ ಹೆಸರು ತರೋ ಥರ ಕೆಲಸ ಮಾಡಿ.